ನಮಸ್ತೆ. ಸರೋಜ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಇವತ್ತು ವಿತ್ ಬ್ರಿಕ್ಕಲ್ಲಿ ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ ಮಾಡ್ತಾರೆ. ಮಾಡಿ ಶಶಂಕಾಸನ ಮಾಡಿ. ಮೊದಲು ಕೈ ಬೆರಳೆಲ್ಲ ಬ್ರಿಕ್ ಮೇಲೆ ಇಟ್ಕೊಳ್ಳಿ. ಕೈನ ಎಲ್ಲ ಬೆರಳನ್ನು ಚೆನ್ನಾಗಿ ಒತ್ತಿ, ಮಧ್ಯದ 3 ಬೆರಳು ಬ್ರಿಕ್ ಮೇಲೆ ಇರಲಿ. ಆ ಕಡೆ ಈ ಕಡೆ ಕಿರು ಬೆರಳು ಹೆಬ್ಬೆರಳನ್ನು ಒತ್ತಿ ಊರ್ಧ್ವಮುಖ ಶ್ವಾನಾಸನ. ಶೋಲ್ಡ್ರ್ ಡ್ರಾಪ್ ಮಾಡ್ತಾ ಪೂರ್ತಿ ಲಿಫ್ಟ್ ಮಾಡಿ ಸ್ಟರ್ನಮ್ ಭಾಗ. ಅಧೋಮುಖ ಶ್ವಾನಾಸನ. ಲಂಬರ್ ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಹೀಲ್ಸ್ ಡ್ರಾಪ್ ಮಾಡಿ. ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ. ಚೆನ್ನಾಗಿ ಬೆನ್ನಿನ ಭಾಗ ಹಿಗ್ಗಿಸ್ತಾ ಹಿಮ್ಮಡಿಗಳನ್ನು ನಿಲ್ಲಿಸಿ. ಇದು ಮಾಡೋದ್ರಿಂದ ರಿಬ್ಸ್ ಭಾಗ, ತೈಸು ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ, ಎಕ್ಸ್ಟ್ರಾ ಫ್ಯಾಟ್ ಕರಗುತ್ತೆ. ಅಧೋಮುಖ ಶ್ವಾನಾಸನದಲ್ಲಿ ಚೆನ್ನಾಗಿ ರಿಲ್ಯಾಕ್ಸ್ ಮಾಡಿದಾಗ ಶೀರ್ಷಾಸನ ಮಾಡಿದಷ್ಟೇ ಲಾಭ ಆಗಬೇಕು. ಶಶಂಕಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸೆಕೆಂಡ್ ರೌಂಡ್ ಮಾಡಿ. ಊರ್ಧ್ವಮುಖ ಶ್ವಾನಾಸನ. ಶೋಲ್ಡ್ರ್ ಡ್ರಾಪ್ ಮಾಡ್ತಾ, ಬಟಕ್ಸ್ ಡ್ರಾಪ್ ಮಾಡ್ತಾ, ಲೋವರ್ ಅಬ್ಡಮನ್ ಭಾಗದಿಂದನೂ ಸ್ಟ್ರೆಚ್ ಆಗಬೇಕು. ಅಧೋಮುಖ ಶ್ವಾನಾಸನ. ಚೆನ್ನಾಗಿ ಬೆನ್ನಿನ ಭಾಗ ಹಿಗ್ಗಿಸ್ತಾ ಹೀಲ್ಸ್ ಡ್ರಾಪ್ ಮಾಡಿ. ಬೆನ್ನಿನ ಭಾಗ ಹಿಂದೆ ಕೆಳಿತಾ ಇರುವಾಗ ಗಮನಿಸ್ಕೊಳ್ಳಿ. ಕೈ ಬ್ರಿಕ್ ಮೇಲೆ ಒತ್ತಿರೋದ್ರಿಂದ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ. ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ. ಊರ್ಧ್ವಮುಖ, ಅಧೋಮುಖ. ಶಶಂಕಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಶಶಂಕಾಸನ ಮಾಡೋದ್ರಿಂದನೂ ಹಿಪ್ ಮಸಲ್ಸಿಂದನೂ ಸ್ಟ್ರೆಚ್ ಆಗುತ್ತೆ ನೋಡಿ. ಬೆನ್ನಿನ ಭಾಗ, ರಿಬ್ಸ್ ಭಾಗ, ಕೈಗಳು ಅಪ್ಪರ್ ಆರ್ಮ್ ಎಲ್ಲ ಎಕ್ಸ್ಟ್ರಾ ಫ್ಯಾಟ್ ಇರೋದು ಕರಗುತ್ತೆ. ಇದನ್ನು ಮಾಡೋದ್ರಿಂದ ಊರ್ಧ್ವಮುಖ, ಅಧೋಮುಖ ಎರಡೂ. ಇದು ಡಾಗ್ ಪೋಸ್ ಇವಾಗ ಮಾಡಿದ್ದು. ವಿತ್ ಬ್ರಿಕ್ಕಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರುತ್ತೆ. ನಿಧಾನ ಮೇಲಕ್ಕೆ ಬನ್ನಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಡೀಪ್ ಇನ್ಹಲೇಷನ್, ಎಕ್ಸಲೇಷನ್ ಮಾಡಿ. ಇದೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ಚೆನ್ನಾಗಿರುತ್ತೆ ಇದು ಮಾಡಿದಾಗ. ಎಕ್ಸ್ಟ್ರಾ ಫ್ಯಾಟ್ ಬೇಗ ಸಣ್ಣ ಆಗಬೇಕು ಅಂದರೆ ಇದನ್ನೆಲ್ಲ ಮಾಡ್ಕೋಬೇಕು. ವಿತ್ ಬ್ರಿಕ್ಕಲ್ಲಿ ಮಾಡಿದಾಗ ಜಾಸ್ತಿ ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಅಂತಲೇ. ವಿತೌಟ್ ಬ್ರಿಕ್ಕಲ್ಲೂ ಈ ಥರ ಮಾಡ್ಕೋಬೋದು ಸುಮಾರು ಸಲ. ನಮಸ್ತೆ.